ಮಾಡ್ತಿದ್ದಾಳೆ. ಮಾತಾಡೋ ಮೂಡಲೇ ಇಲ್ಲ ನಾನು. ಯಾಕೆ ಇಷ್ಟೊಂದು ಸಲ ಫೋನ್ ಮಾಡಿದ್ರು ರಿಸೀವ್ನೇ ಮಾಡ್ತಿಲ್ಲ? ಏನಾಯ್ತು ಅವಳಿಗೆ? ಹಲೋ, ಏನು ಈಗ ಎಷ್ಟು ಸಲ ಫೋನ್ ಮಾಡೋದು? ಏನೇಮ್ಮ ಸಿಟಿಗೆ ಹೋದ ತಕ್ಷಣ ಮರ್ತೇ ಬಿಟ್ಟೆ ನಮ್ಮನ್ನ. ಯಾಕೆ ಈ ಹಳ್ಳಿ ಫ್ರೆಂಡ್ಸ್ ಎಲ್ಲ ಬೇಡವಾ? ಅಲ್ಲೇ ಸಿಟಿ ಫ್ರೆಂಡ್ಸ್ ಆಗಿದ್ದೀರಾ ನಿನಗೆ? ಏನು ಫೋನ್ ಅಂತೂ ಮಾಡಲ್ಲ ನೀನು. ನಾನು ಮಾಡಿದ್ರು ರಿಸೀವ್ನೇ ಮಾಡಲ್ವಲ್ಲ? ಅಯ್ಯೋ ಹಂಗೇನಿಲ್ಲ ಕಣೆ. ಮತ್ತೆ ಏನು ಅಷ್ಟೊಂದು ಬಿಸಿನಾ? ನಿನ್ನ ಗಂಡ ಫ್ರೀ ಆಗಿರೋಕ್ಕೆ ಬಿಡ್ತಿಲ್ವಾ? ನೀನೊಬ್ಳು ಏನೇ ಫೋನ್ ಮಾಡಿದ್ದು? ಯಾಕೆ ಹಿಂಗೆ ಕೇಳ್ತಿದ್ಯಾ? ಯಾಕೆ ಫೋನ್ ಮಾಡಬಾರ್ದಾ? ಸರಿ ಬಿಡಮ್ಮ, ಆಯಿತು. ಅಯ್ಯೋ ಸಾರಿ ಕಣೆ, ಬೇಜಾರು ಮಾಡ್ಕೋಬೇಡ. ಹೇಳು, ಹೆಂಗಿದ್ಯಾ? ಎಲ್ಲರೂ ಹೆಂಗವ್ರೆ? ಹಾಂ, ನಮಗೇನು ಅದೇ ಹೇಳಿ. ನೀನೇ ಬಿಡಮ್ಮ ಲಕ್ಕಿ. ಒಳ್ಳೆ ಮನೆ, ಒಳ್ಳೆ ಊರು, ಒಳ್ಳೆ ಗಂಡ, ಇದಕ್ಕಿಂತ ಇನ್ನೇನೇ ಬೇಕು ನಿನಗೆ? ಎಲ್ರಿಗೂ ಈ ಅದೃಷ್ಟ ಇರಲ್ಲ ಬಿಡು. ಏನು ಅದೃಷ್ಟನೋ ಏನೋ. ಏನಿಲ್ಲ. ಆಯ್ತಾ ಊಟ? ಆಯಿತು ಕಣೆ, ನಿಂದು? ನಮ್ದು ಏನಿರುತ್ತೆ ಅದೇ ಅನ್ನ ಸಾರು ಮುದ್ದೆ. ಮತ್ತೆ ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ಯಾ? ಚೆನ್ನಾಗಿ ಸುತ್ತಾಡ್ತಿದ್ಯಾ? ಎಲ್ಲೆಲ್ಲಿ ಹೋಗಿದ್ರಿ ಹೇಳೆ? ನನಗಂತೂ ಹೋಗೋ ಅದೃಷ್ಟ ಇಲ್ಲ. ನೀನಾದರೂ ಹೆಂಗಿದ್ಯಾ, ಎಲ್ಲಿ ಹೋಗ್ತಿದ್ಯಾ ತಿಳ್ಕೊಳ್ಳೋಣ ಅಂತ ಮಾಡಿದೆ. ಸದ್ಯ ಇವತ್ತಾದರೂ ಫೋನ್ ಎತ್ತಿದ್ಯಲ್ಲ. ಯಾಕೆ ಯಾವ ಅಂತಿದ್ಯಾ? ಎಲ್ಲರೂ ಅಕ್ಕಪಕ್ಕದಲ್ಲಿದ್ದಾರಾ? ಇಲ್ಲ ಹಾಗೇನಿಲ್ಲ, ಹೇಳು. ಆಂಟಿ ಚೆನ್ನಾಗಿದ್ದಾರಾ? ನಾನೇನೋ ಕೇಳಿದ್ರೆ ನೀನೇನೋ ಹೇಳ್ತೀಯ. ಅವನು ಇಲ್ಲೇ ಅದೇ ಎಲ್ಲೋ ಕೆಲಸಕ್ಕೂ ಹೋಗಿಲ್ಲ. ನಮ್ಮವ್ವ? ಅದೆಲ್ಲ ನೋಡಿಲ್ಲಪ್ಪ ನಾನು. ಇನ್ನೊಂದು ವಿಷಯ ಕಣೆ, ಅದನ್ನ ಹೇಳಕ್ಕೆ ಅಂತಾನೆ ಫೋನ್ ಮಾಡಿದ್ದು ನಿಂಗೆ. ಏನು ಹೇಳೆ? ನನ್ನ ಗಂಡ ಫೋನ್ ಮಾಡಿದ ಕಣೆ. ಏನಂತೂ? ಏನಿಲ್ಲ, ಬಾ ಅಂತವನೆ. ಏನು ಇದ್ದಕ್ಕಿದ್ದಂಗೆ ಬಾ ಅಂತಾರಲ್ಲ? ಅದೇ ಕಣೆ, ನನಗೂ ಆಶ್ಚರ್ಯ. ಬೇಡಕ್ಕೆ ಬೇಡ ಅಂದ್ಬಿಟ್ಟಿತ್ತ. ಈಗೇನಪ್ಪ ಬಾ ತಪ್ಪಾಯ್ತು ಹಂಗೆ ಅಂತೆಲ್ಲ ಅಂತಾನಪ್ಪ. ಇನ್ನೇನು ಮತ್ತೆ ಹೋಗು ಪಾಪ, ಅವರೇ ಫೋನ್ ಮಾಡೋರಲ್ಲ. ನಿಮ್ಮ ಅಮ್ಮನ ಪಾಪ ಕೊರಗ್ತಿದ್ದು, ಒಂದು ಫೋನ್ ಮಾಡಿಲ್ಲ, ಬಂದಿಲ್ಲ, ಕರೆಯಕ್ಕೆ ಬಂದಿಲ್ಲ. ಬೇಡ ಅನ್ಕೊಬಿಟ್ಟುಟಾನೆ ಅಂತ ಅಷ್ಟೊಂದು ಗೋಳಾಡ್ತಿತ್ತು ನಿಮ್ಮ ಅವನ ಪಾಪ. ಈಗೇನು ಕರಿತಾರಲ್ಲ, ಹೋಗು ಮತ್ತೆ. ಇಲ್ಲ ಕಣೆ, ಅವನಿಗೂ ಹೇಳ್ದೆ. ಅವ್ವ ಅಂತೂ ಅಲ್ಲೇನು ಮಾಡಕ್ಕೋದಿ, ಬರೋದಾದ್ರೆ ಇಲ್ಲಿಗೆ ಬಂದಿರ ಕೇಳು ಅಂತಿತ್ತು. ಹೆಂಗೋ ಅವನಾಗವನೆಲ್ವ ಫೋನ್ ಮಾಡಿರೋದು, ಒಳ್ಳೆ ಚಾನ್ಸ್ ಬಿಡ್ಬೇಡ, ಇಲ್ಲಿಗೆ ಬಾನು ಕೊಡು, ನಾನೇ ಮಾತಾಡ್ತೀನಿ ಅಂತಾನೆ ಇಸ್ಕ ಮಾತಾಡ್ತು. ಅಲ್ಲಿಗೆ ಮಾತ್ರ ಕಳ್ಸಕ್ಕಿಲ್ಲ ಕಣಪ್ಪ. ಇನ್ಯಾರಿದ್ದಾರೆ ನನಗೆ? ಇನ್ಯಾವ ಗಂಡು ಮಗ ಹೆಣ್ಮಕ್ಳು ಇನ್ಯಾರು ಇಲ್ಲ, ಇರೋಳು ಒಬ್ಳೆ ಅಲ್ವಾ? ಬಂದಿರಿ ಅಂತಂತು. ಅಲ್ಲಿಗೆ ಮಾತ್ರ ಹೋಗ್ಬೇಡ ಅಂತ ನನ್ನ. ಅವನಾಗವನೇ ಫೋನ್ ಮಾಡಿದ್ಮೇಲೆ ಇನ್ನೇನು, ಬಂದರೆ ಬರಲಿ, ಇಲ್ಲ ಇಷ್ಟು ದಿನ ಇದ್ದಲ್ಲ ಹಂಗಿದ್ ಬಿಡು ಅಂತಿದ್ಲು ನಮ್ಮವ್ವ. ಯಾಕೆ ಹೋಗೋಕ್ಕಾಗಿದ್ದಿಲ್ವಾ? ಸುಮ್ಮನಿರು, ಅಲ್ಲಿ ಹೋಗಿ ಯಾರಿದ್ದಾರು? ಇಲ್ಲ ಹಂಗೋ ನಮ್ಮವ್ವ ಮಾಡಿಕ್ತಲ್ಲ ಉಣ್ಕ ಇರ್ಬೋದು. ಅಲ್ಲಾದರೆ ನಾನೇ ಮಾಡ್ಬೇಕು ಕಣೆ. ಏನೋ ಮಾಡಮ್ಮ, ನಿನ್ನಿಷ್ಟ. ಯಾಕೆ ಬೇಜಾರಾಗಿದ್ಯಾ? ಏನೋ ಆಗಿದೆ ನಿನಗೆ, ಹೇಳು. ಸರಿಯಾಗಿ ಮಾತಾಡ್ತಿಲ್ಲ, ಏನಾಯ್ತು ಹೇಳಿ? ನನ್ನ ಹತ್ರ ಹೇಳ್ಕೊಳಕ್ಕೇನೋ. ನಾನು ಮಾತ್ರ ನೋಡು, ನನ್ನ ಗಂಡ ಫೋನ್ ಮಾಡಿದ ತಕ್ಷಣ ಹೇಳಿದ್ದೀನಿ, ಪ್ರತಿಯೊಂದು ನಿನ್ನ ಹತ್ರ ಹೇಳ್ಕೊತೀನಿ. ನೀನು ಯಾರಿದ್ದಾರೆ ನನಗೆ ಫ್ರೆಂಡ್ಸು? ನೀನು ಮಾತ್ರ ಹೇಳಲ್ಲ, ಹೋಗ್ಲಿ ಬಿಡು. ನನಗೆ ನೀನು ಒಬ್ಬಳೆ ಫ್ರೆಂಡು, ಅದಕ್ಕೆ ಹೇಳ್ಕೊತೀನಿ. ನಿಂಗೂ ಅಲ್ಲಿ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿರ್ಬೇಕು, ಅದಕ್ಕೆ ಬಿಡು. ಏನು ಹೇಳ್ಕೊಳಲ್ಲ. ಸರಿ ಬಿಡಮ್ಮ, ಆಯಿತು, ಇಡ್ತೀನಿ. ಫೋನು ಮಾಡಲ್ಲ, ಏನೂ ಇಲ್ಲ. ಯಾಕೆ ಮಾಡಲಿ, ನಾನು ಬೇಡವಾದ್ಮೇಲೆ? ಅಯ್ಯೋ ಹಂಗಲ್ಲ ಕಣೆ ಕಾವ್ಯ. ಮತ್ತೆ ಇನ್ನಂಗೆ ಬೇಜಾರಾಗಿದೆ ತಾನೇ, ಏನು ಅಂತ ಹೇಳು. ನಿಮ್ಮ ವಾಯ್ಸಲ್ಲೇ ಗೊತ್ತಾಗಲ್ವಾ ನನಗೆ? ಅದು ಹೆಂಗೆ ಹೇಳಿ ಕಾವ್ಯ? ಅಯ್ಯೋ ಪೂಜಾ, ಯಾಕೆ ಹೇಳ್ತಿದ್ಯಾ? ಏನಾಯ್ತೆ? ಯಾಕೆ ಏನಾದರೂ ಅಂದರೆ ಯಾರಾದರೂ? ಏನಾದರೂ ತೊಂದರೆ ಏನೇ? ಏನು ಅಂತ ಹೇಳಲೆ? ಶಿವು ನಂಗೆ ಮೋಸ ಮಾಡ್ತಿದ್ದಾನೆ ಕಣೆ. ಏನು ಮೋಸನಾ? ಏನು ಹೇಳ್ತಿದ್ಯಾ? ಹೌದು ಕಣೆ, ಇಷ್ಟು ಬೇಗ ಬೇಡವಾಗ್ಬಿಟ್ಟಿದ್ದೀನಿ ನಾನು. ಅಂದರೆ ಏನು ಸರಿಯಾಗಿ ಹೇಳ್ತೀಯಾ? ಚೆನ್ನಾಗೇ ಇದ್ದ ಕಣೆ. ಯಾರೋ ಫ್ರೆಂಡ್ ಅಂತೆ, ಯಾವುದೋ ಹುಡುಗಿ ಬಂದಿದ್ದಾಳೆ ನಮ್ಮ ಮನೆಗೆ. ನಮ್ಮ ಅತ್ತೆನೇ ಕರ್ಕೊಬಂದಿತ್ತು. ಶಿವು ಫ್ರೆಂಡ್ ಅಂತೆ, 1 ತಿಂಗಳು ಇರ್ತೀನಿ ಅಂತ ಬಂದಿದ್ದಾಳೆ. ಅವಳು ಶಿವಗೆ ಅಂಟ್ಕೊಂಡಿರ್ತಾಳೆ ಕಣೆ, ಫ್ರೆಂಡು ಅಂತ. ಶಿವಗೂ ಹೇಳ್ತಿದ್ದೀನಿ ನಾನು, ಈ ಥರ ಯಾವ ಫ್ರೆಂಡ್ಸ್ ಇರ್ತಾರೆ, ಇದು ಯಾಕೋ ಇಷ್ಟ ಆಗ್ತಿಲ್ಲ ನನಗೆ ಅಂತ. ಆದರೂ ಫ್ರೆಂಡ್ ಅಲ್ವಾ, ಅವಳಿರೋದೇ ಹಂಗೆ ಹೀಗೆ ಅಂತ ಏನೋ ಹೇಳಿ ಸುಮ್ಮನಾಗ್ಬಿಡ್ತಾರೆ. ಅದು ಅಲ್ಲದೆ ಇವತ್ತು ಏನಾಯ್ತು ಗೊತ್ತಾ? ಶಾಪಿಂಗ್ ಹೋಗೋಣ ಬಾ ಅಂತ ನನ್ನ ರೆಡಿ ಆಗೋಕ್ಕೆ ಹೇಳ್ಬಿಟ್ಟು ಇಬ್ಬರೇ ಹೊರಟೋಗಿದ್ದಾರೆ. ಹೌದಾ? ಹ್ಞೂ ಕಣೆ. ಅದು ಅಲ್ಲದೆ ನಿಂಗೆ ಹೆಂಗೆ ಹೇಳ್ಬೇಕಂತನೂ ಗೊತ್ತಾಗ್ತಿಲ್ಲ. ಏನಾಯ್ತು ಹೇಳೆ? ನಮ್ಮ ರೂಮ್ಗೂ ಬರ್ತಾಳೆ ಕಣೆ ಇವತ್ತು ಬೆಳಿಗ್ಗೆ. ಅವರಿಬ್ಬರು ತಪ್ಕೊಂಡಿದ್ದನ್ನು ನಾನು ನೋಡಿದೆ ಕಣೆ. ನಿಜ ಏನೇ? ನಾನು ಯಾಕೆ ಸುಳ್ಳು ಹೇಳಿ? ನನಗೆ ಯಾಕೋ ಅನುಮಾನ ಕಣೆ. ಅದು ಅಲ್ಲದೆ ಇವತ್ತು ರೂಮಲ್ಲಿ ಹೋಗ್ಲಿ ಬಿಡು, ಹೇಳಕ್ಕೆ ನನಗೆ ಒಂಥರ ಆಗುತ್ತೆ. ಅಯ್ಯೋ ಏನು ಕಾಲು ಹುಡುಗರನ್ನ ನಂಬಕ್ಕಾಗಲ್ಲ ಕಣೆ. ನಿಮ್ಮ ರೂಮಿಗೆ ಅವಳು ಯಾಕೆ ಬರಬೇಕು? ನೀನು ಯಾಕೆ ಬರಕ್ಕೆ ಬಿಡ್ತೀಯ? ಅದು ನಾವಿಬ್ಬರು ಒಂದೇ ರೂಮಲ್ಲಿ ಇಲ್ಲ ಕಣೆ. ಏನು ಒಂದೇ ರೂಮಲ್ಲಿಲ್ವಾ? ಯಾಕೆ? ಅದೇನೋ ನಮ್ಮ ಜಾತಕದಲ್ಲಿ ದೋಷ ಇದೆಯಂತೆ. ಯಾರೋ ಶಾಸ್ತ್ರಿಗಳು ಬಂದಿದ್ರು, ಜಾತಕ ನೋಡಿ ನೀವಿಬ್ಬರು ಇನ್ನೂ 6 ತಿಂಗಳು ಜೊತೆಲಿ ಇರಂಗಿಲ್ಲ, ದೂರ ಇರೋದೇ ಒಳ್ಳೇದು ಅಂತ ಏನೇನೋ ಹೇಳ್ಬಿಟ್ಟು ಹೋದ್ರು. ಅದಕ್ಕೆ ನಾವು ಸರಿ ಬಿಡು ಅಂತ ಬೇರೆ ಬೇರೆ ರೂಮಲ್ಲಿ ಇದೀವಿ ಕಣೆ. ಹೌದೇನೇ? ಇಷ್ಟೆಲ್ಲ ನಡೀತಿದ್ಯಾ? ಹೆಂಗೋ ಚೆನ್ನಾಗಳಿಲ್ಲ ಅಂತ ಹೊಟ್ಟೆ ಉರಿತಿದ್ದೆ, ಇಷ್ಟೆಲ್ಲ ಕಷ್ಟ ಅನ್ಭವಿಸ್ತಿದ್ದಾಳೆ. ಆಮೇಲೇನು ಹೇಳದ್ನಲ್ಲ ಅವಳು ಬಂದಿದ್ದಾಳೆ ಅಂತ. ಅಯ್ಯಯ್ಯೋ, ಅದು ಇಂಥ ಟೈಮಲ್ಲೇ ಬಂದಿದ್ದಾಳೆ. ಹುಡುಗರು ಸರಿ ಇಲ್ಲ ಕಣೆ, ನೀವಿಬ್ರು ಬೇರೆ ದೂರ ಇದ್ದೀರಾ ಅಂತೀರಾ, ಅದಕ್ಕೆ ಅವಳ ಜೊತೆನೇ ಇರ್ಬೋದೇನೋ ಕಣೆ. ನಿನ್ಗಂಗೆ ಅನ್ನಿಸ್ತಿಲ್ವಾ? ಇತ್ತೀಚೆಗೆ ನನಗೂ ಹಂಗೆ ಅನಿಸ್ತಿದೆ ಕಣೆ. ಅನ್ಸೋದೇನು ನಿಜಾನೇ, ನಿನ್ನ ಗಂಡ ದಾರಿ ತಪ್ಪಿದ್ದಾನೆ ಅನಿಸ್ತದೆ. ನೀನ್ ಜೊತೆ ಇಲ್ವಲ್ಲ, ಅದಕ್ಕೆ ಅವನು ಅವಳ ಕಡೆ ವಾಲಿರ್ಬೇಕು. ಇಷ್ಟೆಲ್ಲ ಹೇಳ್ತಿದ್ಯಾ?
ಅವಳು ತಪ್ಕೊಂಡ್ರು ಏನು ಮಾತಾಡಲ್ಲ ಅವನು ಅಂತ ಅಂದಮೇಲೆ ಅವನ ಮನ್ಸಲ್ಲೂ ಏನೇನೋ ಇರುತ್ತಲ್ವಾ. ಛೇ, ಏನು ಈ ಥರ ಆಗೋಯ್ತು ನಿನ್ನ ಲೈಫು. ಇಷ್ಟು ಬೇಗ ಅಷ್ಟೊಂದು ಕಾಡಿಬೇಡಿ ಮದುವೆ ಅದ, ನೀನೇ ಬೇಕು ಅಂತ. ಇವಾಗ 6 ತಿಂಗಳು ದೂರ ಇರ್ತೀಯ ಅಂತ ಬೇರೆ ಹುಡುಗಿ ಕರ್ಕೊಬಂದ್ಬಿಟ್ಟಿದ್ದಾನ. ನಮ್ಮ ಅತ್ತೆ ಕಣೆ ಕರ್ಕೊಬಂದಿರೋದು. ಅವಳು ಹೆಂಗಾದ್ರೂ ಬಂದಿರಲಿ, ಆದರೆ ನಿನ್ನ ಗಂಡನ ಬುಟ್ಟಿ ಹಾಕೊಂಡಿರೋದಂತೂ ನಿಜ ತಾನೆ. ನೀನೇನು ಕೇಳಿಲ್ವ ನಿನ್ನ ಗಂಡನ? ಕೇಳಿದೆ ಕಣೆ, ಫ್ರೆಂಡ್ಸು ಅಂತ. ಇವತ್ತು ಛೇ, ನನಗಂತೂ ಸಾಕಾಗೋಗ್ಬಿಟ್ಟಿದೆ. ಇವತ್ತು ಬರಲಿ, ಸುಮ್ಮನೆ ಇರಲ್ಲ. ಬಿಡಬೇಡ ಕಣೆ, ಇದು ನಿಂಗೆ ಬಿಡಬಾರ್ದು. ನಿನ್ಗೆ ಮೋಸ ಮಾಡ್ತಿದ್ದಾನೆ ಅಂದರೆ ಕೇಳು, ಏನಕ್ಕೆ ಬಿಡ್ತೀಯಾ? ನನಗೆ ಯಾಕೋ ಅವ್ರಿಬ್ರ ಮಧ್ಯೆ ಏನೋ ಇದೆ ಅನಿಸ್ತಿದೆ. ಇಲ್ಲ ಅಂದರೆ ಇಷ್ಟೆಲ್ಲ ಆಗಕ್ಕೆ ಹೆಂಗೆ ಸಾಧ್ಯ? ನೀನು ದೂರ ಇದೆಯಾ ಅಂತ ಅವಳ ಜೊತೆ ಇದ್ದಾನೆ ಅಷ್ಟೇ. ಈ ಗಂಡಸರೆಲ್ಲ ಬರೀ ಇಷ್ಟೇ, ಮನೇಲಿ ಎಂತಿದ್ರೂ ಇನ್ನೊಬ್ಬರಿಂದೆ ಹೋಗೋದು. ಸರಿ ಇಲ್ಲಪ್ಪ, ಯಾರೂ ಸರಿ ಇಲ್ಲ. ನಿನ್ನ ಗಂಡನ ತುಂಬ ಒಳ್ಳೆಯ ಅನ್ಕೊಂಡಿದ್ದೆ ಕಣೆ. ನಿನ್ನ ಗಂಡನೂ ಹಂಗೇನಾ? ಹೋಗ್ಲಿ ಬಿಡು, ಅವ್ರವ್ರ ಹಣೆ ಬರಹ. ಇಷ್ಟೆಲ್ಲ ಹೇಳಿದ್ಮೇಲೆ ನಿನ್ಗೆ ಏನು ಅನ್ನಿಸ್ತು? ಅವ್ರ ಮಧ್ಯೆ ಏನಾದರೂ ಇದೆ ಅನ್ಸುತ್ತಾ ನಿನಗೆ? ಅಯ್ಯೋ, ಅನ್ಸೋದೇನೆ ಬಂತು. ನಿಜವಾಗ್ಲೂ ಸತ್ಯನೇ, ನಿನ್ನ ಗಂಡ ನಿನಗೆ ಮೋಸ ಮಾಡ್ತಿದ್ದಾನೆ. ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡಿರ್ಬೇಕು, ಅದಕ್ಕೆ ನಿನ್ನಿಂದ ದೂರ ಇದ್ದಾನೆ. ಇಲ್ಲ ಅಂದರೆ ನಿನ್ನನ್ನು ಬಿಟ್ಬಿಟ್ಟು ಯಾಕೆ ಕರ್ಕೊಂಡು ಹೋಗ್ಬೇಕು? ಬೆಡ್ರೂಮ್ ಬರೋ ಗಂಟೆ ಯಾಕೆ ಬಿಡಬೇಕು? ಅವಳು ತಪ್ಕೊಂಡ್ರು, ಮುದ್ಕೊಟ್ರು, ಫ್ರೆಂಡು ಅಂತ ಹೇಳ್ತಿದ್ದಾನೆ ಅಂದಮೇಲೆ ಇದೆಲ್ಲ ಸರಿ ಇಲ್ಲ ಕಣೆ. ನೀನು ದಡ್ಡಿ, ಇಷ್ಟೆಲ್ಲ ಆಗಂಟ ಬಿಟ್ಟಿದೆಯಲ್ಲ. ನಾನು ಆಗಬೇಕಿತ್ತು, ಜನ್ಮ ಜಾಲಾಡ್ಬಿಡುವೆ. ಸುಮ್ಮನೆ ಇದೆಯಲ್ಲ, ಏನು ಹೇಳ್ಬೇಕು ನಿನ್ನ ದಡ್ತನಕ್ಕೆ? ಮೊದಲು ವಿಚಾರಿಸು, ಬಿಡಬೇಡ. ನೀನೊಳೆ ದಡ್ಡಿ ಥರ ಆಡ್ತೀಯ. ಅವ್ರು ಮಾಡಿದ್ಕೆಲ್ಲ ತಲೆ ಆಡ್ಸ್ಕೊಂಡಿದ್ರೆ ಅಷ್ಟೇ, ಇನ್ನು ಮೂಲೆ ಗುಂಪು ಮಾಡಿ ಅವ್ರು ಇಷ್ಟ ಬಂದಂಗೆ ಮಾಡ್ಕೋತಾರೆ. ಇಲ್ಲ ಕಣೆ, ಇಲ್ಲ. ಇವತ್ತು ಬರಲಿ ಮನೆಗೆ, ಇಷ್ಟು ಅಂತ ನಾನು ಸಹಿಸ್ಕೊಳ್ಳಿ. ಸರಿನಮ್ಮ, ಆಯಿತು, ವಿಚಾರಿಸ್ಕೊ. ಇಡ್ತೀನಿ, ನಾಳೆ ಫೋನ್ ಮಾಡ್ತೀನಿ ಆಯಿತಾ? ಸರಿ ಕಣೆ. ಸದ್ಯ ಚೆನ್ನಾಗಿ ಸೆಟ್ಲ್ ಆಗ್ಬಿಟ್ಟಳಲ್ಲ ಅಂದ್ಕೊಂಡೆ. ಹೊಟ್ಟೆ ಉರಿತಿತ್ತು. ನನ್ನ ಲೈಫ್ ಹಿಂಗಾಗಿದೆ, ಇವಳ ಲೈಫ್ ಇಷ್ಟು ಚೆನ್ನಾಗಿದೆಯಲ್ಲ ಅಂತ. ಅವಳ ಗಂಡ ಯಾವಳಿಂದನೇ ಸುತ್ತಿದ್ದಾನೆ. ಇವಳು ಬರೀ ಮನೇಲಿ ಕೆಲಸ ಮಾಡ್ಕೊ ಬಿದ್ದಿರ್ತಾಳೆ ಅಷ್ಟೇ. ಸಮಾಧಾನ ಆಯ್ತು ಈಗ. ಹೊಟ್ಟೆ ಉರಿತಿತ್ತು. ಏಯ್, ಯಾರ ಜೊತೆ ಅಷ್ಟೊಂದು ಫೋನಲ್ಲಿ ಮಾತಾಡ್ತಿದ್ದಿ? ಅಡುಗೆ ಮಾಡು ಅಂದರೆ? ಅವೋ ಪೂಜಾ ಕಣವ. ಮಾಡಕ್ಕೆ ಕೆಲಸ ನಿಮಗೆ? ಅವ್ರ ಜೊತೆ ಯಾಕೆ ಮಾತಾಡ್ತಾ ಕೂತಿದ್ದಿ? ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಡ್ತಾರೆ, ಕೇಳಿಸ್ಕೊಂಡು ಹೊಟ್ಟೆ ಹೊರ್ಕೊಂಡಿಯಾ? ಹಂಗೊಳೆ ಕಣವ ಅಂತ. ಅಯ್ಯೋ, ನಾನು ಕೇಳಿದ್ರೆ ಕುಸಿ piಡಿಕ್ರ ನೀನು. ಏನು? ಅಯ್ಯೋ, ಪೂಜಾ ಅಲ್ಲಿ ಚೆನ್ನಾಗಿಲ್ಲ ಕಣವ. ಏನು ಹೇಳ್ತಿದ್ದೀನಿ? ಯಾಕಂತೆ? ಅಯ್ಯೋ, ಅದೇ ಕಣವ, ಅವಳ ಗಂಡ ಯಾವಳನ್ನ ಕರ್ಕೊಬಂದು ಮಡಿಕೊಂಡಿದ್ದಾನಂತೆ ಮನೇಲಿ. ನಿಜವಾ? ಕಣವ, ಫೋನ್ ಮಾಡಿ ಕೇಳಿದೆ. ಅವಳ ಕಳ್ಕ ಹೇಳ್ತಾ ಇದ್ಲು, ನನ್ನ ಜೊತೆನೇ ಸರಿಯಾಗಿ ಮಾತಾಡಕ್ಕಿಲ್ಲ, ಅವಳ ಜೊತೆನೇ ಹೊರಗಡೆ ಹೋಗೋದು, ಅವಳ ಜೊತೆನೇ ಜಾಸ್ತಿ ಇದ್ದಾನಂತ. ಇವಳು ಯಾಕೆ ಏನು ಅಂತ ಕೇಳಿದ್ರೆ ಫ್ರೆಂಡು ಅಂದನಂತೆ ಕಣವ. ನಿಮ್ಮ ದಿನ ಇಲ್ಲ ಅವಳಿಗೆ. ವಾ, ನಿಜವನೇ? ಯಾಂತ ಒಳ್ಳೆ ಸುದ್ದಿ ಹೇಳ್ದೆ ನೋಡು. ಹಂಗಾಗ್ಬೇಕಂದ ರೋಜ್ ಜಾಸ್ತಿ ಬಿಲ್ಡಪ್ ಕೊಡ್ತಾಳೆ. ನನ್ನ ಮಗಳು ಹಂಗೆ ಹಿಂಗೆ ಅಷ್ಟು ಚೆನ್ನಾಗವಳೆ ಅಂತ. ಅಲ್ಲಿ ನಡೆಯೋದು ಇವಳಿಗೇನು ಗೊತ್ತಿಲ್ವೇನೋ ರವ್ವಂಗೆ? ಇಲ್ಲ, ಅವಳು ಏನು ಹೇಳ್ಕೊಳಕ್ಕಿಲ್ಲ ರವ್ವಂಗೆ. ನನಗೂ ಹೇಳ್ತಿದ್ದಿಲ್ಲ, ನಾನೇ ಹೇಳು ಅಂತ ಬಲವಂತ ಮಾಡಿ ಹೇಳ್ಸ್ಕೊಂಡೆ. ಮಾಡ್ತೀನಿ ರವ್ವಂಗೆ ಒಂದು ಕತ್ತು ಸೇರಿಸಿ ಹೇಳ್ತೀನಿ. ಯಾವ ಸುಮ್ಮನಿರು. ಯಾಕೆ ಹೇಳಿ? ಹೋಗಿ ಕೇಳಕ್ಕಿಲ್ವ? ಆಮೇಲೆ ನನಗೆ ಬೈತಾಳೆ ಯಾಕೆ ಹೇಳ್ದೆ ಅಂತ. ಆಮೇಲೆ ನನಗೆ ಏನು ಹೇಳಕ್ಕಿಲ್ಲ ಅಷ್ಟೇ. ಇನ್ನೊಂದು ದಿನ ಸುಮ್ಮನಿರು. ನಾನು ಹೇಳಿವ್ನಿ ಅವಳಿಗೆ, ನಿನಗೆ ಮೋಸ ಮಾಡ್ತಾನೆ, ಬಿಡ್ಬೇಡ, ಕೇಳು, ಚೆನ್ನಾಗಿ ಜಗಳ ಮಾಡು ಅಂತ. ನಾಳೆಗೆ ಫೋನ್ ಮಾಡಿ ಕೇಳ್ತೀನಿ ಸುಮ್ಮನಿರು ಏನೇನಾಯ್ತು ಅಂತ. ನೀನು ಹೋಗಿ ಹೇಳ್ಬಿಟ್ರೆ ಅವ್ರ ಅವ್ವ ಹೇಳ್ಬಿಡ್ತಾಳೆ ಮಗಳಿಗೆ. ಆಮೇಲೆ ನನಗೇನು ಹೇಳಕ್ಕಿಲ್ಲ, ಎಲ್ಲನೂ ತಿಳ್ಕೊಳಕಂತ ಸುಮ್ಮನಿರು, ಆಮೇಲೆ ಹೇಳುವಂತೆ. ಹಂಗಂದ್ಯಾ? ಅಯ್ಯೋ, ಬಾಯ್ ಸುಮ್ಮನಿರಕ್ಕಿವಲ್ಲ, ನಂದು ಯಾರಿಗಾರು ಹೇಳ್ಬೇಕು ಅನ್ಸದೆ ಕಣ್ಣೆ. ನಿನಗೆ ಹೇಳ್ಬಿಡ್ತಿತ್ತು ನಾನು, ಸುಮ್ಮನಿರು. ಆಯ್ತು ಬಿಡು, ಫೋನ್ ಮಾಡಿ ಕೇಳ್ಕೊ. ಅವಳು ಹಂಗೆ ಹಿಂಗೆ ಅಂತ ಹೇಳಿದ್ರೆ ಅದು ಅನ್ಸುದ್ಯಾ? ನೀನು ಉಪಕಾರ ಸೇರಿಸಿ ಹೇಳು, ಹಂಗೆ ಹಿಂಗೆ ನಂಬೇಡ, ಬಿಟ್ಬಿಟ್ಟು ಬಂದ್ಬಿಡು ಅನ್ನು. ಸರಿ ಕಣವ, ಆಯ್ತು. ಹೋಗಿದ ಆಯ್ತು, ಅಡುಗೆ ಮಾಡೋಗು. ಏನು ಮಾಡೋಗವ? ಇಂಥ ಒಳ್ಳೆ ಸುದ್ದಿ ಹೇಳಿನಿ. ಆಯ್ತು ಬಿಡು, ಮಾಡ್ತೀನಿ. ಕಿವಿ ತಂಪು ಮಾಡಿದಿ. ಮುಂದುವರಿಯುವುದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.